ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ಬ್ಲಾಗು. ನಾನು ಬ್ಲಾಗ್ ಮಾಡ್ತಿದ್ದೀನಿ. ಇದು ಬ್ಲಾಗು ನಾವು ಉತ್ತಕ್ಕೆ ಹಾಲು ಎರೆದಿಲ್ಲ, ನಮ್ಮಮ್ಮರು ಎರೆದಿರೋದು. ಅಂದರೆ ಅಮ್ಮರು ಮಾಡಿದ್ದಾರೆ, ಹಬ್ಬನ ನಾವು ಮಾಡಿಲ್ಲ. ಸೊ ಅಮ್ಮರು ಮಾಡಿರೋದ್ರಿಂದ ತಂಗಿ ಶೂಟ್ ಮಾಡಿದ್ದಾರೆ, ಅದನ್ನು ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದೀನಿ. ನಮ್ಮದು ಯಾಕಪ್ಪ ಮಾಡಿಲ್ಲ ಅಂದರೆ ನನ್ನ ಇಬ್ಬರೂ ಮಕ್ಕಳಿಗೆ ಹುಷಾರಿಲ್ಲ, ಅವ್ರಿಗಿಬ್ರಿಗೂ ಫುಲ್ ಜ್ವರ. ಈ ಟೈಮಲ್ಲಿ ಹಾಕಬೇಕಿತ್ತು ಹಾಲು ಅಂಥದ್ದು. ಫುಲ್ ಜ್ವರ, ನನ್ನ ದೊಡ್ಡ ಮಗನಿಗೂ ಜ್ವರ, ನನ್ನ ಚಿಕ್ಕ ಮಗನಿಗೂ ಜ್ವರ. ಇಬ್ಬರೂ ಕೈ ಬಿಡ್ತಾನೆ ಇಲ್ಲ. ಫುಲ್ ಚಿಕ್ಕವನಂತೂ ಅಳು ಹಾಸ್ಪಿಟ್ಲಿಗೆ 2-3 ಸತಿ ಹೋಗಿ ಬಂದಿದ್ದೀವಿ. ಮಾಮೂಲು ಫಿಯರು ಏನಿಲ್ಲ, ಆರಾಮಾಗಿರ್ರಿ, 1-2 ದಿನ ಕಮ್ಮಿ ಆಗುತ್ತಂತ ಹೇಳಿದ್ದಾರೆ. ಅಲ್ಲಿಗೂ ಬ್ಲಡ್ ಡೌಟ್ ಬಂದು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಿ. ಏನು ಮಾಡಿಸಿದ್ರು ಬ್ಲಡ್ ಚೆಕಪ್ ಎಲ್ಲ ನಾರ್ಮಲ ಇದೆ. ಯಾಕೆಂದರೆ ನಾನು ಲ್ಯಾಬ್ ಟೆಕ್ಷನ್ ಆಗಿರೋದ್ರಿಂದ ನನಗೆ ಗೊತ್ತಾಗುತ್ತೆ. ಅದರಲ್ಲಿ ಏನಂತ ವೈರಸ್ ಏನಿಲ್ಲ, ಆರಾಮಿದೆ, ಬ್ಲಡ್ಡು ಚೆನ್ನಾಗಿದೆ, ಪ್ಲೇಟ್ಲೆಟ್ ಕೌಂಟ್ಸ್ ಎಲ್ಲ ಇದೆ, ಎಲ್ಲ ಚೆನ್ನಾಗೇ ಇದೆ. ಬಿಡಪ್ಪ ಅದರಲ್ಲೇನೋ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗಿದೆ ಅನ್ನೋಂಗೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಬ್ಲಡ್ಡು 10.8 ಇದೆ, ಇಬ್ಬರದು ಚೆನ್ನಾಗಿದೆ. ಆದ್ರೂ ಜ್ವರ ಯಾಕೆ ಬಿಡ್ತಾಯಿಲ್ಲ ಅಂತ ಅದು ದೇವರಿಗೆ ಗೊತ್ತು. ಬಟ್ ಇಂಥ ಪರಿಸ್ಥಿತಿ ಇಬ್ರಿಗೂ ಈ ಟೈಮಲ್ಲಿ ಫಸ್ಟ್ ಟೈಮ್ ಇಬ್ರಿಗೂ ಒಂದೇ ಸರಿ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ. ಸೊ ಅದರಿಂದ ಹಬ್ಬ ಮಾಡೋಕ್ಕಾಗ್ತಿಲ್ಲ, ಅಮ್ಮರು ಮಾಡ್ತಿದ್ದಾರೆ. ನನ್ನ ದೊಡ್ಡ ಮಗ ಸ್ವಲ್ಪ ಪರವಾಗಿಲ್ಲ, ಅವಾಗ ಖುಷಿಯಾಗಿ, ಅಂದರೆ ಫೀವರ್ ಇದ್ರೂ ಅವ್ನು ಗೆಲ್ಲವಾಗಿದ್ದಾನೆ. ಅದರಿಂದ ಹಾಲು ಹಾಕಕ್ಕೆ ಹೋಗಿದ್ದಾನೆ ನೋಡಿ. ಅಲ್ಲಿ ನಮ್ಮಮ್ಮ ಮತ್ತು ನನ್ನ ತಂಗಿ, ನನ್ನ ದೊಡ್ಡ ಮಗ ಹೋಗಿದ್ದಾನೆ. ಚಿಕ್ಕ ಮಗು ಅಂತೂ ಫುಲ್ ಅಳ್ತಾನೆ, ಸ್ನಾನ ಮಾಡ್ಸೋಕ್ಕೂ ಆಗ್ತಿಲ್ಲ. ಆ ರೇಂಜಿಗೆ ಫುಲ್ಲು ಅಳು ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ಏನಪ್ಪ ನಮ್ಮೂರಿನ ವಿಶೇಷತೆ ಅಂದರೆ, ನಾವು ಗೋಸಮುದ್ರದ ಜಾತ್ರೆ ಮಾಡ್ತೀವಿ. ಸೊ ನಾಳೆ ಜಾತ್ರೆ ಅನ್ನಂಗೆ ಇವತ್ತು ನಾವು ನಾಗಪಂಚಮಿಗೆ ಹಾಲು ಎರೆದ್ಬಿಟ್ಟು ನಾಳೆ ಜಾತ್ರೆಗೆ ಹೋಗ್ತಾರೆ. ಇಲ್ಲಿ ಸುತ್ತಮುತ್ತ ಎಲ್ಲೆಲ್ಲ ಹಾಗೆ ಮಾಡೋದು. ನಮ್ಮ ತಳಕು ಮತ್ತು ದೊಡ್ಡ ಉಳ್ಳಾರ್ತಿ ಅಂತೇಳಿ ಇಲ್ಲಿ ಸುತ್ತಮುತ್ತ ಈ ಚಳ್ಳಕೆರೆ ತಾಲೂಕೆಲ್ಲ ಸುತ್ತಮುತ್ತ ಹಾಗೆ ಮಾಡೋದು. ಎಲ್ಲ ನನ್ನ ಪ್ರಕಾರ ನಾನು ನೋಡಿದ್ದೀನಿ, ಕೇಳಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟಲ್ಲಿ ಎಲ್ಲರೂ ಜಾತ್ರೆಗೆ ಹೋಗ್ಬೇಕಂದ್ರೆ ಇವತ್ತು ಹಾಲು ಎರೆದ್ಬಿಟ್ಟು ನಾಳೆ ಜಾತ್ರೆಗೆ ಹೋಗ್ತಾರೆ. ನಮ್ಮಮ್ಮರು ಅಲ್ಲಿ ಹೋದಾಗ ನೋಡಿ ಆಲ್ರೆಡಿ ಯಾರೂ ಇರಲಿಲ್ಲ, ಜಾತ್ರೆಗೆಲ್ಲ ರೆಡಿ ಆಗೋರೆ ಹೆಚ್ಚು. ಎಲ್ಲ ಮುಂಚೆನೇ ಹಾಲು ಹಾಕ್ಕೊಬಿಟ್ಟಿದ್ದಾರೆ ನಮ್ಮಮ್ಮ. ಅಂದರೆ ಹಳೆ ಕಾಲದಲ್ಲಿ ಅವ್ರ ಪದ್ಧತಿ ಪ್ರಕಾರ ಹೇಗೆ ಬಂದಿರ್ತದೋ ಹಾಗೆ ಅಲ್ವಾ. ಸೊ ಅದರಿಂದ ನಮ್ಮಮ್ಮ ಜಾತ್ರೆಗೆ ಹೋಗೋಕ್ಕಿಂತ ಮುಂಚೆ ತಿರ್ಗಿ ದಿನ ನಾವು ನಮಗೆ ಬುದ್ಧಿ ಬಂದಾಗಲಿದ್ದೂ ಅಮ್ಮರ ಹಾಗೆ ಹಾಕಿರೋದು. ಅದರಿಂದ ಈ ಹಬ್ಬ ಮಾಡೋಕ್ಕೆ ಎಲ್ಲರೂ ಒಂದ್ಸರಿ ಬರ್ರಿ, ವಿಸಿಟ್ ಕೊಡ್ರಿ ನಮ್ಮ ಚಳ್ಳಕೆರೆ ಚಿತ್ರದುರ್ಗ ಸೈಡ್ ಬಂದು ನೋಡಿ. ನಮ್ಮೂರು ಜಾತ್ರೆ ಗೋಸಮುದ್ರ ಮಸ್ತ್ ಇರುತ್ತೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಇಬ್ಬರು ಅಕ್ಕರು ನಂಗೆ ಮೆಸೇಜ್ ಮಾಡಿದರು. ನಾನು ಫಸ್ಟ್ ಟೈಮ್ ಅವರಿಬ್ಬರು ನನಗೆ ಮೆಸೇಜ್ ಮಾಡಿರೋದ್ರಿಂದ ತುಂಬ ಖುಷಿ ಆನಂದ ಆಯಿತು. ಆ ಇಬ್ಬರು ಅಕ್ಕರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಮೆಸೇಜ್ ಹಾಕಿದ್ದಾರೆ. ತುಂಬ ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು.